ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ಐಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡುತ್ತೆ. ಸಂತ್ರಸ್ತರ ಬವಣೆ ತಿಳಿದಿದೆ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಎಸ್ಐಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸರ್ಕಾರ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡುತ್ತೆ. ಅವರ ಕಷ್ಟ ನೋವು ಎಲ್ಲವೂ ಕೂಡ ನಮಗೆ ತಿಳಿದಿದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಅರೆಸ್ಟ್ ಆಗಿರುವಂತಹ ದೇವರಾಜೇಗೌಡನ ಮಾತಿಗೆ ಬೆಲೆ ಕೊಡಬೇಕೇನ್ರಿ? ಯಾರೇ ಆಗಲಿ ಕಾನೂನು ಅದರ ಕೆಲಸ ಮಾಡೇ ಮಾಡುತ್ತೆ. ಎಂಥ ಪ್ರಭಾವಿಯಾದರೂ ಕೂಡ ಚಿಕ್ಕಮಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗುತ್ತೆ. ಎಸ್ಐಟಿಯವರು ನಿರಂತರವಾಗಿ ತಮ್ಮ ಶ್ರಮವನ್ನು ಹಾಕಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸರಿಯಾಗಿ ಮಾಡ್ತಾ ಇದ್ದಾರೆ. ಅದು ವಿಭಿನ್ನ ತಿರುವು ಮಾಧ್ಯಮದ ಮೂಲಕ ಏನು ನಡೀತಾ ಇದೆ, ಆವಾಗ ಆ ಸಂದರ್ಭದಲ್ಲಿ ಈ ಥರ ಚರ್ಚೆಗಳಾಗೋದು ಸಹಜ. ಆದರೆ ಒಂದು SIT ಅವರು ದೇ ಆರ್ ಕೇಪಬಲ್, ಅವರು ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ತುಂಬ ಹೇಳಿಕೆಗಳು ವಿಭಿನ್ನ ರೀತಿಯಲ್ಲಿ ಬರಬೇಕಾದ್ರೆ ಇಂಥ ಚರ್ಚೆಗಳು ಸಹಜವಾಗಿರ್ತದೆ. ಆದರೆ ನಾವು ಯಾರು ಏನೇ ಮಾಡಿದ್ರೂ ಕೂಡ ಸಂತ್ರಸ್ತರು ಭಾಳ ಮುಖ್ಯ ಆಗ್ತಾರೆ. ಸಂತ್ರಸ್ತರ ಒಂದು ಭಾವನೆ ಏನಿದೆ ಅದನ್ನು ನಾವು ಕಾಪಾಡಬೇಕಾಗತ್ತೆ, ಅವರಿಗೆ ನ್ಯಾಯ ಕೊಡಿಸ್ಬೇಕಾಗತ್ತೆ. ಅದನ್ನು ನಮ್ಮ ಸರ್ಕಾರದಿಂದ 100ಕ್ಕೆ 100 ಅದು ಆಗುತ್ತೆ ಅಂಥೇಳಿ ವಿಶ್ವಾಸ ಇದೆ. ದೇವರಾಜೇಗೌಡರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಅವ್ರು ಯಾವ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಹೇಳಬೇಕಾಗ್ತದೆ. ಏನೇ ಆಗಲಿ ಕಾನೂನಿದೆ, ಕಾನೂನು ರೀತಿಯಲ್ಲಿ ಆಗಬೇಕೆ ಹೊರತು ಇದನ್ನೆಲ್ಲ ಯೂಶ್ವಲಿ ಏನಾಗ್ತದೆ ಇಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ಒಂದೇ ರೀತಿ ಅದನ್ನು ಅರ್ಥಪೂರ್ಣವಾಗಿ ಹಾಗೆ ಆಗಿದೆ ಅಂತ ಹೇಳ್ಕೊಡೋದಕ್ಕಾಗೋದಿಲ್ಲ. ಹಾಗೇನಾದ್ರೆ ಕೇಸ್ಗಳಿದ್ದಾವೆ, ಕೇಸ್ ಹಾಕ್ಕೊಂಡು ಅದನ್ನೆಲ್ಲ ನಡೀಲಿ ಅಂತಕ್ಕಂಥದ್ದು ಇದು. ಬಟ್ ಎಸೆನ್ಸ್ ಏನು ಅಂದರೆ ಫಸ್ಟ್ ಮೇಯ್ನ್ ಬೇಸ್ ಏನು ಅಂತ ಹೇಳಿದರೆ ಆ ಸಂತ್ರಸ್ತರ ಗತಿ ಅದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಮಾಧ್ಯಮದ ಮೂಲಕನೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಒತ್ತನ್ನು ಕೊಡೋದು ಒಳ್ಳೆಯದು. ಬಿಕಾಸ್ ಇಟ್ಸ್ ಟೇಕಿಂಗ್ ಎ ಡಿಫ್ರೆಂಟ್ ಟರ್ನ್ ಆಲ್ ಟುಗೆದರ್. ನಾವು ಬೇಸಿಕ್ ಇದನ್ನು ಮರ್ತು ಬಿಡ್ತಾ ಇದ್ದೀವಿ ಅನಿಸುತ್ತೆ, ಮಾಹಿತಿಗೆ ನಾನು ಹೇಳೋದು ಮಾಹಿತಿಗೆ. ಬಟ್ SIT ಅವರು ಅವರ ಕೆಲಸವನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಸರಿಯಾಗಿ ಮಾಡ್ತಾ ಇದ್ದಾರೆ. ಅದು ವಿಭಿನ್ನ ತಿರುವು ಮಾಧ್ಯಮದ ಮೂಲಕ ಏನು ನಡೀತಾ ಇದೆ, ಆವಾಗ ಆ ಸಂದರ್ಭದಲ್ಲಿ ಈ ಥರ ಚರ್ಚೆಗಳಾಗೋದು ಸಹಜ. ಆದರೆ ಒಂದು SIT ಅವರು ದೇ ಆರ್ ಕೇಪಬಲ್, ಅವರು ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ತುಂಬ ಹೇಳಿಕೆಗಳು ಇದು ಸಚಿವ ಮಧು ಬಂಗಾರಪ್ಪ ಅವರ ಅಭಿಪ್ರಾಯ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ SIT ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾನೆಸ್ಟ್ ಆಗಿ. ಇನ್ನು ದೇವರಾಜೇಗೌಡರ ಮಾತಿಗೆ ಈ ಸಂದರ್ಭದಲ್ಲಿ ಬೆಲೆ ಕೊಡಬೇಕೇನ್ರಿ? ಈ ಟೈಮ್ನಲ್ಲಿ ರಾಜಕೀಯವಾಗಿ ಏನೇನೋ ಆರೋಪ ಮಾಡ್ತಾರೆ, ಹೇಳಿಕೆಗಳನ್ನು ಮಾಡ್ತಾರೆ. ಅದು ಕೇಸ್ ಆಗುತ್ತೆ, ತನಿಖೆ ಆಗುತ್ತೆ. ಅದರ ಪಾಡಿಗೆ ಯಾರೇ ಆಗಲಿ ಕಾನೂನು ಅದರ ಕೆಲಸ ಮಾಡೇ ಆಗುತ್ತೆ, ಅಂದರೆ ಮಾಡೇ ಮಾಡುತ್ತೆ. ಕಾನೂನಾಗಿ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅಂತ ಚಿಕ್ಕಮಗಳೂರಿನ ಹೇಳಿದ್ದಾರೆ. ಇನ್ನು ಸಂತ್ರಸ್ತರ ಬವಣೆ ಬಗ್ಗೆ, ಅವ್ರ ನೋವಿನ ಬಗ್ಗೆ ನಮಗೆ ಗೊತ್ತಿದೆ. ಈಗ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ವಿಶ್ವಾಸದ ಮಾತುಗಳನ್ನು ಕೂಡ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಅಂದರೆ ಈ ಒಂದು ಪ್ರಕರಣ ಬಹಳ ಗಂಭೀರತೆಯನ್ನು ಪಡ್ಕೊಂಡಿದೆ. ಈಗ ಆರೋಪ ಬರ್ತಾ ಇರೋದು ಪ್ರತಿಪಕ್ಷಗಳಿಂದ SIT ಒನ್ ವೇ ಕೆಲಸ ಮಾಡ್ತಿದೆ, ಸರ್ಕಾರ ಹೇಳ್ದಂಗೆ ತನಿಖೆನ ಮಾಡ್ತಿದೆ ಅಂಥೇಳಿ. ಬಟ್ ಈಗ ಅದನ್ನು ಕಾಂಗ್ರೆಸ್ನ ನಾಯಕರು, ಸಚಿವರು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ SIT ಪರವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನೋದು ಮಧು ಬಂಗಾರಪ್ಪ ಅವರ ಅಭಿಪ್ರಾಯ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಮಾನ ಹೋಗಿರುವಂಥದ್ದು, ಸಾಕಷ್ಟು ನೊಂದ ಮಹಿಳೆಯರದ್ದು, ಅವರ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ, ಅವರ ಕುಟುಂಬಗಳು ಈಗ ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಸಾಂತ್ವನ ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋದು ಮಧು ಬಂಗಾರಪ್ಪನವರ ಮಾತಾಗಿದೆ. ಇನ್ನು ದೇವರಾಜೇಗೌಡರು ಒಂದು ಬಾಂಬನ್ನು ಕೂಡ ಸಿಡಿಸಿದ್ರು. ಇಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಅವರು ಆರೋಪವನ್ನು ಮಾಡಿದರು. ಏನೋ ಒಂದು ಕಮಿಟಿ ಮಾಡಿಕೊಂಡಿದ್ರು ಪೆನ್ ಡ್ರೈವ್ ಹಂಚಲಿಕೆ ಅಂತೇಳಿ. ಬಟ್ ಅದಕ್ಕೂ ಕೂಡ ಈಗ ಮಧು ಬಂಗಾರಪ್ಪ ಉತ್ತರವನ್ನು ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಏನಾಗಬೇಕು ಶಿಕ್ಷೆ ಅದು ಆಗೇ ಆಗುತ್ತೆ. ತನಿಖೆ ಆಗ್ತಾ ಇದೆ. SIT ಅವರು ಕೂಡ ಉತ್ತಮವಾಗಿ ಕೆಲಸವನ್ನು, ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಇದು ಮುಂದುವರಿಯುತ್ತೆ. ಆದಷ್ಟು ಬೇಗ ಈ ಪ್ರಕರಣದಲ್ಲಿ ಏನು ಆರೋಪಿ ಇದ್ದಾರೆ ಅವರ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನು ಮಧು ಬಂಗಾರಪ್ಪನವರು ಚಿಕ್ಕಮಗಳೂರಿನಲ್ಲಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಒಂದು ಭರವಸೆ ಸಿಗಬೇಕಾಗಿದೆ. ಓಕೆ, SIT ಅಧಿಕಾರಿಗಳು ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇಂಟರ್ಪೋಲ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ, ಅದೆಲ್ಲವೂ ಕೂಡ ಒಂದು ಹಂತ. ಆದರೆ ಈಗ ಸರ್ಕಾರದ ಕಡೆಯಿಂದ ಬರಬೇಕಲ್ಲ, ಉತ್ತರ ಬರಬೇಕು. ತನಿಖೆ ಯಾವ ಹಂತಕ್ಕೆ ಹೋಗ್ತಾ ಇದೆ, ಎಷ್ಟು ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೇಶಕ್ಕೆ ಕರೆತರಬಹುದು,
ತನಿಖೆ ಯಾವ ಹಂತದಲ್ಲಿದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಸರ್ಕಾರದ ಮಟ್ಟಿಗೆ ಹೇಗಾಗ್ತಾ ಇದೆ, ಇದೆಲ್ಲವೂ ಕೂಡ ರಾಜ್ಯದ ಜನರಿಗೆ ಉತ್ತರ ಬೇಕಾಗಿತ್ತು. ಹಾಗಾಗಿ ಕೇಳ್ತಾ ಇದ್ದಾರೆ. ಬಟ್ ಈಗ ಸಚಿವರು ಕೂಡ ಯಾರೇ ಆಗಿರ್ಬೋದು ಈ ಒಂದು ಕೇಸ್ನಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಯಾರೂ ಮಾಡ್ತಾ ಇಲ್ಲ, ಮಾಡಬಾರ್ದು ಕೂಡ, ಯಾರೂ ಮಾಡೋದಿಲ್ಲ. ಹಾಗಾಗಿ ಆರೋಪಿ ಏನಿದ್ದಾರೆ, ತಪ್ಪು ಮಾಡಿದ್ದಾರೆ, ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅನ್ನುವಂಥ ಅರ್ಥದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಏನಿದೆ ಇದು ನಾವು ಗಮನಿಸಿದರೆ ರಾಜಕೀಯವಾದಂಥ ಕೆಸರೆಚಾಟಗಳು ಬೇರೆ, ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳುವಂಥವ್ರು ನಮ್ಮಲ್ಲಿ ಇದ್ದಾರೆ. ಆದರೆ ಇದರ ಹೊರತಾಗಿ ಆರೋಪಿಗೆ ತಕ್ಕಾದಂಥ ಶಿಕ್ಷೆ ಆಗಬೇಕು, ಆದಷ್ಟು ಬೇಗ ಅವ್ರನ್ನ ಇಲ್ಲಿ ರಾಜ್ಯಕ್ಕೆ ಕರೆಸಬೇಕು, ವಿಚಾರಣೆಗೆ ಒಳಪಡಿಸಬೇಕು, ಇದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ಆಗಬೇಕಾದಂಥ ಮುಂದಿನ ಕೆಲಸಗಳು. ಇನ್ನು ದೇವರಾಜೇಗೌಡ ಏನಿದ್ದಾರೆ, ಅವರ ಒಂದು ಆರೋಪ, ಗಂಭೀರ ಆರೋಪ, ಅದಕ್ಕೂ ಕೂಡ ಈಗ ಕಾಂಗ್ರೆಸ್ ನಾಯಕರು ಉತ್ತರ ಕೊಡ್ತಾ ಇದ್ದಾರೆ.